ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ IAS ಪ್ರಸ್ತುತಪಡಿಸುವ KAS ಮೇನ್ಸ್ ಡೈಲಿ ಆನ್ಸರ್ ರೈಟಿಂಗ್ ಸೆಷನ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 45 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಅಪ್ರೋಚ್ನ ನಾವು ನೋಡೋದಾದರೆ, ಕ್ವೆಶ್ಚನ್ ಬಂದು ಈ ರೀತಿಯಾಗಿದೆ. ಡಿಸ್ಕಸ್ ದಿ ಟೈಪ್ಸ್, ಅಪ್ಲಿಕೇಶನ್ಸ್ ಆ್ಯಂಡ್ ಎಥಿಕಲ್ ಕನ್ಸರ್ನ್ಸ್ ಆಫ್ ಸ್ಟೆಮ್ ಸೆಲ್ ರಿಸರ್ಚ್ ಇನ್ ಇಂಡಿಯಾ, ಹೈಲೈಟಿಂಗ್ ಇಟ್ಸ್ ಪೊಟೆನ್ಷಿಯಲ್ ಇನ್ ರೀಜನರೇಟಿವ್ ಮೆಡಿಸಿನ್. ಸೊ ದ ಕ್ವೆಶ್ಚನ್ ಈಸ್ ಫಾರ್ 15 ಮಾರ್ಕ್ಸ್. ವರ್ಡ್ ಲಿಮಿಟ್ ಈಸ್ 250 ವರ್ಡ್ಸ್. ಕ್ವೆಶ್ಚನ್ನ ಕನ್ನಡದ ಅವತರಣಿಕೆಯನ್ನು ನಾವು ನೋಡೋದಾದರೆ, ಭಾರತದಲ್ಲಿ ಕಾಂಡಕೋಶ ಸಂಶೋಧನೆಯ ಪ್ರಕಾರಗಳು, ಅನ್ವಯಿಕೆಗಳು ಮತ್ತು ನೈತಿಕ ಕಾಳಜಿಗಳನ್ನು ಚರ್ಚಿಸಿ. ಸೊ ಈ ಕಾಂಡಕೋಶ ಸಂಶೋಧನೆ ಏನಿದೆ ಅದರ ರಿಲೇಟೆಡ್, ಸೊ ಅದು ಯಾವ ಟೈಪ್ಸ್ ಇದೆ, ಸೊ ಅದರ ಅನ್ವಯಿಕೆಗಳೇನು, ಸೊ ಅಂದರೆ ಅಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ, ಮತ್ತು ಅದರ ರಿಲೇಟೆಡ್ ನೈತಿಕ ಕಾಳಜಿಗಳನ್ನೇನು ಅದನ್ನು ಬರೀಬೇಕಾಗತ್ತೆ. ಸೊ ಈ ಪುನರುತ್ಪಾದಕ ಔಷಧದಲ್ಲಿ ಅದರ ಸಾಮರ್ಥ್ಯವನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಬಂದು 15 ಮಾರ್ಕ್ಸಿಗೆ ಇದೆ. ವರ್ಡ್ ಲಿಮಿಟು 250 ವರ್ಡ್ಸ್ ಇದೆ. ಆನ್ಸರ್ ಅಪ್ರೋಚ್ನ ಕನ್ನಡ ಅವತರಣಿಕೆ ಮೊದಲ ಕೆಲವು ಸ್ಲೈಡ್ಸ್ಗಳಲ್ಲಿ ಇರುತ್ತೆ. ಕನ್ನಡದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಸೈಡ್ಸ್ನ ಪಾಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೋಬೇಕು. ನಾನು ಮುಂದೆ ಬರುವ ಇಂಗ್ಲೀಷ್ ಸೈಡ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ. ಸೊ ಆನ್ಸರ್ ಅಪ್ರೋಚ್ನ ನೋಡೋದಾದರೆ, ಇಂಟ್ರೊಡಕ್ಷನಲ್ಲಿ ಏನು ಬರಿಬೋದು. ಸೊ ಕ್ವೆಶ್ಚನ್ ಸ್ಟೆಮ್ ಸೆಲ್ಸ್ ಮೇಲೆ ಇರೋದ್ರಿಂದ ಇಂಟ್ರೊಡಕ್ಷನಲ್ಲಿ ಸ್ಟೆಮ್ ಸೆಲ್ ಅಂದರೆ ಏನು ಅದನ್ನು ಡೆಫಿನೇಷನ್ ಮಾಡೋದ್ರ ಅದರ ಡೆಫಿನೇಷನ್ನ ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ ಕಂಪ್ಲೀಟ್ ಮಾಡ್ಬೋದು, ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಸ್ಟೆಮ್ ಸೆಲ್ಸ್ ಅಂದರೆ ಏನಪ್ಪ? ಅನ್ಡಿಫರೆನ್ಷಿಯೇಟೆಡ್ ಸೆಲ್ಸ್ ಆ್ಯಂಡ್ ದೇ ಹ್ಯಾವ್ ಎಬಿಲಿಟಿ ಟು ಡೆವಲಪ್ ಇಂಟು ವೇರಿಯಸ್ ಸ್ಪೆಷಲೈಸ್ಡ್ ಸೆಲ್ ಟೈಪ್ಸ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಸ್ಟೆಮ್ ಸೆಲ್. ಸೊ ಇಷ್ಟನ್ನು ಬರೆದ್ರೆ ಸಾಕು, ದಿಸ್ ಕಂಪ್ಲೀಟ್ಸ್ ಅವರ್ ಇಂಟ್ರೊಡಕ್ಷನ್. So we have given few more statements or information related to stem cells. ಇದನ್ನು ನೀವು ಆನ್ಸರಲ್ಲಿ ಪಾಯಿಂಟ್ಸ್ ಮುಖಾಂತರ ಬರಿಬಹುದು. ಸೊ ಕ್ವಶನಲ್ಲಿ ಟೈಪ್ಸ್ ಆಫ್ ಸ್ಟೆಮ್ ಸೆಲ್ಸ್ ಮೇಲೆ ಕೇಳಿದ್ದಾರೆ. ಸ್ಟೆಮ್ ಸೆಲ್ಸ್ನ ಟೈಪ್ಸ್ ನಾವು ನೋಡೋದಾದರೆ, ಫಸ್ಟ್ ಒಂದು ಬೇಸ್ಡ್ ಆನ್ ಪೊಟೆನ್ಸಿ, ಟೋಟಿಪೊಟೆನ್ಸಿ ಸ್ಟೆಮ್ ಸೆಲ್ಸ್ ಅಂತ ಇದೆ, ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ ಅಂತ ಇದೆ, ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ ಅಂತ ಇದೆ, ಆಲಿಗೋಪೊಟೆಂಟ್ ಸ್ಟೆಮ್ ಸೆಲ್ ಅಂತ ಇದೆ, ಆಮೇಲೆ ಯೂನಿಪೊಟೆಂಟ್ ಸ್ಟೆಮ್ ಸೆಲ್ ಅಂತ ಇದೆ. ಸೊ ಇಲ್ಲಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಇದು ಇಟ್ ಈಸ್ ಬೇಸ್ಡ್ ಆನ್ ಪೊಟೆನ್ಸಿ ಆಫ್ ದ ಸ್ಟೆಮ್ ಸೆಲ್. ಟೋಟಿಪೊಟೆನ್ಸಿ ಅಂತಂದರೆ ದೇ ಕ್ಯಾನ್ ಡಿಫರೆನ್ಷಿಯೇಟ್ ಇಂಟು ಆಲ್ ಸೆಲ್ ಟೈಪ್ಸ್. ಪ್ಲೂರಿಪೊಟೆನ್ಸಿ ಅಂತಂದರೆ ಆಲ್ಮೋಸ್ಟ್ ಆಲ್ ಬಾಡಿ ಸೆಲ್ ಸ್ಟೆಮ್ ಸೆಲ್ ಎಕ್ಸೆಪ್ಟ್ ಪ್ಲಾಸೆಂಟಾ. ಸೊ ಮಲ್ಟಿಪೊಟೆಂಟ್ ಸ್ಟೆಮ್ ಸೆಲ್ ಅಂತಂದರೆ ದೇ ಕ್ಯಾನ್ ಡಿಫರೆನ್ಷಿಯೇಟ್ ಇಂಟು ಲಿಮಿಟೆಡ್ ರೇಂಜ್ ಆಫ್ ಸ್ಟೆಮ್ ಸೆಲ್. ಸೊ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ, ಈ ಎಕ್ಸಾಂಪಲ್ನ ನೋಟ್ ಮಾಡ್ಕೋಬೇಕು. ಸೊ ಅದೇ ರೀತಿ ಪ್ರತಿಯೊಂದು ಕ್ಲಾಸಿಫಿಕೇಶನ್ ಟೈಪ್ ಆಫ್ ಸ್ಟೆಮ್ ಸೆಲ್ಸ್ಗೂ ನಾವು ಎಕ್ಸಾಂಪಲ್ನ ಬರಿತಾ ಹೋಗಬೇಕು. ಒಲಿಗೋಪೊಟೆಂಟ್ ಸ್ಟೆಮ್ ಸೆಲ್ಸ್ ಅಂದರೆ ದೇ ಹ್ಯಾವ್ ನೆರೋವರ್ ಡಿಫರೆನ್ಷಿಯೇಷನ್ ಪೊಟೆನ್ಷಿಯಲ್. ಎಕ್ಸಾಂಪಲ್ ಮೈಲಾಯ್ಡ್ ಸ್ಟೆಮ್ ಸೆಲ್ಸ್ ಫಾರ್ಮಿಂಗ್ ಬ್ಲಡ್ ಸೆಲ್ಸ್. ಸೊ ಈ ರೀತಿ ಇದೆ. ಯೂನಿಪೊಟೆಂಟ್ ಸ್ಟೆಮ್ಸ್ ಅಂದರೆ ಓನ್ಲಿ ಒನ್ ಟೈಪ್ ಆಫ್ ಸ್ಟೆಮ್ ಸೆಲ್ಸ್ ಆಗಿ ಇದು ಡಿಫರೆನ್ಷಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಮಸಲ್ ಸ್ಟೆಮ್ ಸೆಲ್ಸ್ ಅಂತ ಇದೆ. ಕಮಿಂಗ್ ಟು ದ ಅಪ್ಲಿಕೇಶನ್ ಆಫ್ ಸ್ಟೆಮ್ ಸೆಲ್ ಫಾರ್ ರಿಸರ್ಚ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವ ರೀತಿ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ಕೊಂಡು ರಿಸರ್ಚ್ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಅದರ ಅಪ್ಲಿಕೇಶನ್ಸ್ನ ಸ್ಟಡಿ ಮಾಡ್ತಾ ಹೋದರೆ, ಮೊದಲನೇದು ಮೆಡಿಕಲ್ ಆ್ಯಂಡ್ ಥೆರಪೆಟಿಕ್ ಅಪ್ಲಿಕೇಶನ್ಸ್ನ ನೋಡ್ತಾ ಹೋಗೋಣ. ಸೊ ರೀಜನರೇಟಿವ್ ಮೆಡಿಸಿನಲ್ಲಿ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ತಾರೆ ಇನ್ ಟ್ರೀಟಿಂಗ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಡಿಜನರೇಟಿವ್ ಡಿಸೀಸಸ್ ಸಚ್ ಆಸ್ ಪಾರ್ಕಿನ್ಸನ್ಸ್ ಆ್ಯಂಡ್ ಅಲ್ಝೈಮರ್ಸ್ ಡಿಸೀಸ್. ಸೊ ಬ್ಲಡ್ ಡಿಸಾರ್ಡರ್ ಇರುತ್ತೆ. ಸೊ ಈ ಬ್ಲಡ್ ಡಿಸಾರ್ಡರ್ಸ್ನ ಟ್ರೀಟ್ ಮಾಡಲಿಕ್ಕೆ ಸೊ ಅಲ್ಲಿ ನಾವು ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಹಿಮಾಟೋಪೊಯಿಟಿಕ್ ಸ್ಟೆಮ್ ಸೆಲ್ಸ್ನ ನಾವು ಲ್ಯೂಕೇಮಿಯಾನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಅದೇ ರೀತಿ ಥಲಸ್ಸೇಮಿಯಾ ಆ್ಯಂಡ್ ಸಿಕಲ್ ಸೆಲ್ ಅನಿಮಿಯಾನ ಕೂಡ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀವಿ. ಥರ್ಡ್ ಬಂದು ಡಯಾಬಿಟಿಸ್ ಟ್ರೀಟ್ಮೆಂಟಲ್ಲಿ ಸ್ಟೆಮ್ ಸೆಲ್ ಥೆರಪಿ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದರೆ, ಇಟ್ ಹೆಲ್ಪ್ಸ್ ಇನ್ ರೀಜನರೇಟಿಂಗ್ ಇನ್ಸುಲಿನ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಬೀಟಾ ಸೆಲ್ಸ್. ಇನ್ನು ಫೋರ್ತ್ ಅಪ್ಲಿಕೇಶನ್ ಆರ್ಗನ್ ಆ್ಯಂಡ್ ಟಿಶ್ಯೂ ರಿಪೇರ್. ಸೊ ಆರ್ಗನ್ ಆ್ಯಂಡ್ ಟಿಶ್ಯೂ ರಿಪೇರಲ್ಲೂ ಕೂಡ ನಾವು ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಟಿಶ್ಯೂ ಮತ್ತು ಆರ್ಗನ್ನ ನಾವು ರೀಜನರೇಟ್ ಮಾಡ್ಬೋದು. ಸೊ ಅದನ್ನು ನಾವು ಡ್ಯಾಮೇಜ್ ಆಗಿರ್ತಕ್ಕಂಥ ಆರ್ಗನ್ ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಕಣ್ಣಿನಲ್ಲಿ ಕಾರ್ನಿಯಾ ಹಾಳಾಗಿರುತ್ತೆ, ಆ ಕಾರ್ನಿಯಾ ರಿಪೇರಿಗೆ, ಲಿವರ್ ರೀಜನರೇಷನ್ನು, ಕಾರ್ಡಿಯಾಕ್ ಟಿಶ್ಯೂ ರಿಪೇರು. ಸೊ ಈ ರೀತಿಯಾದ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಫಿಫ್ತ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ, ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ದೆನ್ ಸೆಕೆಂಡ್ ಅಪ್ಲಿಕೇಶನ್ ಇನ್ನು ರಿಸರ್ಚ್ ಆ್ಯಂಡ್ ಡ್ರಗ್ ಡೆವಲಪ್ಮೆಂಟ್. ಸೊ ರಿಸರ್ಚ್ ಆ್ಯಂಡ್ ಡ್ರಗ್ ಡೆವಲಪ್ಮೆಂಟಲ್ಲಿ ಯಾವ ರೀತಿ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡ್ತೀವಿ ಅಂದರೆ, ಡಿಸೀಸ್ ಮಾಡಲಿಂಗ್ ಮಾಡೋದ್ರಲ್ಲಿ ಇಲ್ಲಿ ಇಂಡ್ಯೂಸ್ಡ್ ಪ್ಲೂರಿಪೊಟೆಂಟ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ಡಿಸೀಸ್ನ ಸ್ಟಡಿ ಮಾಡ್ತಾರೆ. ಸೊ ಈ ಡಿಸೀಸಸ್ ಯಾವ ರೀತಿ ಆರ್ಗನ್ ಮೇಲೆ ಮತ್ತು ಸೆಲ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ದೆನ್ ಡ್ರಗ್ ಟೆಸ್ಟಿಂಗ್. ಇವಾಗ ಹೊಸದಾಗಿ ತಯಾರಾದಂಥ ಡ್ರಗ್ಗನ್ನು ಟೆಸ್ಟ್ ಮಾಡಬೇಕಾಗತ್ತೆ, ಅದನ್ನು ಎನಿಮಲ್ ಮೇಲೆ ಟೆಸ್ಟ್ ಮಾಡ್ತಾರೆ, ಆಮೇಲೆ ಹ್ಯೂಮನ್ ಟ್ರಯಲ್ಸ್ ಮಾಡ್ತಾರೆ. ಆ ಹ್ಯೂಮನ್ ಟ್ರಯಲ್ಸ್ ಮಾಡೋದಕ್ಕೂ ಮೊದಲು ಕೆಲವೊಂದಿಷ್ಟು
ಆರ್ಗನ್ಸ್ನ ಲ್ಯಾಬಲ್ಲಿ ಜನರೇಟ್ ಮಾಡಿ ಸ್ಟೆಮ್ ಸೆಲ್ಸ್ ಯೂಸ್ ಮಾಡಿಕೊಂಡು ಆ ಆರ್ಗನ್ಸ್ನ ಲ್ಯಾಬಲ್ಲಿ ಡೆವಲಪ್ ಮಾಡಿ ಸೊ ಆ ಮೆಡಿಸಿನ್ ಏನು ಮಾಡ್ತಾರೆ ಆರ್ಗನ್ ಮೇಲೆ ಟ್ರಯಲ್ ಮಾಡ್ತಾರೆ. ಸೊ ಈ ರೀತಿಯಾದ ಡ್ರಗ್ ಟೆಸ್ಟಿಂಗು ಯೂಸ್ ಮಾಡ್ಬೋದು. ದೆನ್ ಥರ್ಡ್ ಅಪ್ಲಿಕೇಶನ್ ಬಂದು ಬಯೋಟೆಕ್ನಾಲಜಿ ಮತ್ತು ಕ್ಲೋನಿಂಗಲ್ಲಿ. ಸೊ ಬಯೋಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡ್ತೀವಿ? ಥೆರಪೆಟಿಕ್ ಕ್ಲೋನಿಂಗ್ ಅಂತಂದರೆ ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ಪೇಷಂಟ್ ಸ್ಪೆಸಿಫಿಕ್ ಸ್ಟೆಮ್ ಸೆಲ್ಸ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್. ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪೇಷಂಟ್ಸ್ಗೆ ಒಂದು ಏನಾದರೂ ಕಾಯಿಲೆ ಇರುತ್ತೆ. ಸೊ ಆ ಸ್ಪೆಸಿಫಿಕ್ ಆಗಿ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಆ ಪೇಷಂಟ್ ಸ್ಪೆಸಿಫಿಕ್ ಆಗಿ ಏನು ಮಾಡ್ತಾರೆ, ನಾವು ಸ್ಟೆಮ್ ಸೆಲ್ಸ್ನ ಕ್ಲೋನ್ ಮಾಡಿ ಅದನ್ನು ಆ ಕಾಯಿಲೆನ ಆ ಮೆಡಿಕಲ್ ಕಂಡೀಷನ್ನ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈ ಥರದ ಸ್ಟೆಮ್ ಸೆಲ್ ಥೆರಪಿಗೆ ಏನಂತೀವಿ? ಥೆರಪೆಟಿಕ್ ಕ್ಲೋನಿಂಗ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಅಪ್ಲಿಕೇಶನ್ ಇಸ್ ಜೆನೆಟಿಕ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗಲ್ಲಿ CRISPR-Cas9 ಜೀನ್ ಎಡಿಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಏನು ಡಿಸೀಸ್ ಟ್ರೀಟ್ಮೆಂಟ್ನ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇನ್ನು ಎಥಿಕಲ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಸ್ಟೆಮ್ ಸೆಲ್ ರಿಸರ್ಚ್ನ ನಾವು ನೋಡೋದಾದರೆ, ಮೊದಲನೇದಾಗಿ ಡಿಸ್ಟ್ರಕ್ಷನ್ ಆಫ್ ಎಂಬ್ರಯೋಸ್. ಈ ಸ್ಟೆಮ್ ಸೆಲ್ ಸ್ಟಡಿ ಮಾಡೋರು ಏನು ಮಾಡ್ತಾರೆ, ಎಂಬ್ರಯೋನ ಡಿಸ್ಟ್ರಕ್ಷನ್ ಮಾಡ್ತಾರೆ ವೈಲ್ ಹಾರ್ವೆಸ್ಟಿಂಗ್ ಎಂಬ್ರಯೋನಿಕ್ ಸ್ಟೆಮ್ ಸೆಲ್ಸ್. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ಎಥಿಕಲ್ ಕನ್ಸರ್ನ್. ಸೊ ಸೆಕೆಂಡ್ ಎಥಿಕಲ್ ಕನ್ಸರ್ನ್ ಬಂದು ಕ್ಲೋನಿಂಗ್ ಆ್ಯಂಡ್ ಜೆನೆಟಿಕ್ ಮ್ಯಾನಿಪ್ಯುಲೇಷನ್. ಸೊ ಇಲ್ಲೇನಾಗುತ್ತೆ, ದೇರ್ ಈಸ್ ಅ ಫಿಯರ್ ಆಫ್ ಮಿಸ್ಯೂಸ್ ಇನ್ ಹ್ಯೂಮನ್ ಕ್ಲೋನಿಂಗ್ ಆ್ಯಂಡ್ ಯೂಜೆನಿಕ್ಸ್. ಹ್ಯೂಮನ್ ಕ್ಲೋನಿಂಗ್ ಮಾಡಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ಎಥಿಕಲ್ ಕನ್ಸರ್ನ್. ದೆನ್ ಥರ್ಡ್ ಒನ್ ಈಸ್ ಇನ್ಫಾರ್ಮ್ ಕನ್ಸೆಂಟ್. ಇನ್ಫಾರ್ಮ್ ಕನ್ಸೆಂಟ್ ಅಂದ್ರೇನು? ಸೊ ಇವಾಗ ಸ್ಟೆಮ್ ಸೆಲ್ಸ್ನ ಯೂಸ್ ಮಾಡಬೇಕಾದ್ರೆ ಡೋನರ್ಸ್ಗೆ ಅವ್ರ ಕನ್ಸೆಂಟನ್ನು ಇನ್ಫಾರ್ಮ್ ಮಾಡಿ ತೆಗೆದುಕೊಂಡಿರೋದಿಲ್ಲ. ಸೊ ಅದನ್ನು ತೆಗೆದುಕೊಳ್ಳೋದು ಒಂದು ರೀಸನ್ಗಿರುತ್ತೆ, ಯೂಸ್ ಮಾಡೋದು ಇನ್ನೊಂದು ರೀಸನ್ಗಿರುತ್ತೆ. ಸೊ ಇದರಿಂದ ಇಶ್ಯೂ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಫೋರ್ತ್ ಒನ್ ಈಸ್ ಕಮರ್ಷಿಯಲೈಸೇಷನ್ ರಿಸ್ಕ್. ಸೊ ಇದನ್ನೇನಾದರೂ ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದರೆ ಅನ್ರೆಗ್ಯುಲೇಟೆಡ್ ಪ್ರೈವೇಟ್ ಸ್ಟೆಮ್ ಸೆಲ್ ಕ್ಲಿನಿಕ್ಸ್ ಮೇ ಎಕ್ಸ್ಪ್ಲಾಯ್ಟ್ ದಿ ಪೇಷಂಟ್ಸ್ ವಿತ್ ಅನ್ಪ್ರೂವನ್ ಥೆರಪೀಸ್. ಸೊ ಅನ್ಪ್ರೂವನ್ ಥೆರಪಿ, ಯಾವುದೇ ಒಂದು ಥೆರಪಿ ಲ್ಯಾಬಲ್ಲಿ ಮತ್ತು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಆಗದೇ ಇರುತ್ತೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ ಸ್ಟೆಮ್ ಸೆಲ್ ಥೆರಪಿಯವರು ಕ್ಲಿನಿಕ್ಸ್ ಅವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಒಂದು ಎಸ್ಟಾಬ್ಲಿಷ್ಡ್ ಥೆರಪಿ ಇದೆ, ಆ ಥೆರಪಿ ಮುಖಾಂತರ ನಿಮ್ಮ ಮೆಡಿಕಲ್ ಕಂಡೀಷನ್ನ ನಾವು ವಾಸಿ ಮಾಡ್ತೀವಿ ಅಂತ ಹೇಳಿ ಫಾಲ್ಸ್ ಪ್ರಾಮಿಸ್ ಕೊಟ್ಟು ಸ್ಟೆಮ್ ಸೆಲ್ ಥೆರಪಿ ಮಾಡಿ ಅದರಿಂದ ಸೈಡ್ ಎಫೆಕ್ಟ್ಸ್ ಬಂದು ಪೇಷಂಟ್ಸ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಕಮರ್ಷಿಯಲೈಸೇಷನ್ ರಿಸ್ಕ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಎಥಿಕಲ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಸ್ಟೆಮ್ ಸೆಲ್ ರಿಸರ್ಚ್ ಇನ್ ಇಂಡಿಯಾ. ದೆನ್ ಕಮಿಂಗ್ ಟು ದಿ ರೀಗಲ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇನ್ ಇಂಡಿಯಾ. ಸ್ಟೆಮ್ ಸೆಲ್ ರಿಲೇಟೆಡ್ ಇಂಡಿಯಾದಲ್ಲಿ ರೀಗಲ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಏನಿದೆ ಅಂತ ನೋಡೋದಾದರೆ, ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಸ್ಟೆಮ್ ಸೆಲ್ ರಿಸರ್ಚ್. ಸೊ ಇದನ್ನು ICMR ಅವರು 2017ರಲ್ಲಿ ರಿಲೀಸ್ ಮಾಡಿದ್ದಾರೆ. ದೆನ್ ವಿ ಹ್ಯಾವ್ ರೆಗ್ಯುಲೇಷನ್ ಆಫ್ ಸ್ಟೆಮ್ ಸೆಲ್ ಬ್ಯಾಂಕ್ಸ್. ಸೊ ಸ್ಟೆಮ್ ಸೆಲ್ ಬ್ಯಾಂಕ್ಸ್ ಏನಿದೆ ಅದನ್ನು ರೆಗ್ಯುಲೇಟ್ ಮಾಡ್ತೀವಿ. ಬ್ಯಾನ್ ಆನ್ ಅನ್ಪ್ರೂವನ್ ಥೆರಪೀಸ್. ಅನ್ಪ್ರೂವನ್ ಥೆರಪಿ ಏನಿರುತ್ತೆ ಸ್ಟೆಮ್ ಸೆಲ್ ಥೆರಪಿ, ಅದನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದ ಅವಕಾಶ ಇರೋದಿಲ್ಲ. ಇನ್ನು ಚಾಲೆಂಜಸ್ ಮತ್ತು ವೇ ಫಾರ್ವರ್ಡ್ನ ನೋಡೋದಾದರೆ, ಚಾಲೆಂಜಸ್ ಯಾವ ರೀತಿ ಇರುತ್ತೆ? ಸ್ಟೆಮ್ ಸೆಲ್ ರಿಲೇಟೆಡು ಇಮ್ಯೂನ್ ರಿಜೆಕ್ಷನ್ ಆಗುತ್ತೆ. ಸೊ ಯಾವಾಗ ನಾವು ಸ್ಟೆಮ್ ಸೆಲ್ಸ್ ಯೂಸ್ ಮಾಡಿಕೊಂಡು ಒಂದು ಆರ್ಗನು ಅಥವಾ ಪಾರ್ಟ್ ಆಫ್ ಒಂದು ಆರ್ಗನ್ನ ಡೆವಲಪ್ ಮಾಡಿರ್ತೀವಿ, ಅದನ್ನು ಪೇಷಂಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ ಪೇಷಂಟ್ ಬಾಡಿ ಆ ಆರ್ಗನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಟ್ಯೂಮರ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ, ಈ ಪ್ಲೂರಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಏನಿರುತ್ತೆ ಅದರದ್ದು ಗ್ರೋತು ಇಫ್ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಇಟ್ ಮೇ ಕಾಸ್ ಟ್ಯೂಮರ್ಸ್ ಇನ್ ದ ಹ್ಯೂಮನ್ ಬಾಡಿ. ದೆನ್ ಹೈ ಕಾಸ್ಟ್ ಆ್ಯಂಡ್ ಅಕ್ಸೆಸಿಬಿಲಿಟಿ. ಸ್ಟೆಮ್ ಸೆಲ್ಸ್ ಬಂದು ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಇದರ ಅಕ್ಸೆಸಿಬಿಲಿಟಿ ಓನ್ಲಿ ದುಡ್ಡು ಇರೋರು ಮಾತ್ರ ಇರೋದ್ರಿಂದ, ಸೊ ದಟ್ ಈಸ್ ಒನ್ ಆಫ್ ದ ಚಾಲೆಂಜ್ ಇನ್ ಪ್ರೊವೈಡಿಂಗ್ stem cell therapy to the poor needy people. Then the next challenge is lack of awareness. So ethical and legal complexities can create confusion among researchers and public. ಈ ರೀತಿಯಾದ ಅವೇರ್ನೆಸ್ ಕೊರತೆಯಿಂದ ಸ್ಟೆಮ್ ಸೆಲ್ ರಿಸರ್ಚ್ ತುಂಬ ಹಿಂದುಳಿತಾ ಇದೆ. ಇನ್ನು ವೇ ಫಾರ್ವರ್ಡ್ ನೋಡೋದಾದರೆ, ಸೊ ಪ್ರಮೋಟಿಂಗ್ ಇಂಡ್ಯೂಸ್ಡ್ ಪ್ಲೂರಿಪೊಟೆಂಟ್ ಸೆಲ್ ರಿಸರ್ಚ್, ಸೊ ವಿಚ್ ರೆಡ್ಯೂಸಸ್ ರಿಲಯನ್ಸ್ ಆನ್ ಎಂಬ್ರಯಾನಿಕ್ ಸ್ಟೆಮ್ ಸೆಲ್. ಸೊ ದಿಸ್ ಈಸ್ ದ ಒನ್ ವೇ ಫಾರ್ವರ್ಡ್. ಸ್ಟ್ರೆಂಥನಿಂಗ್ ರೆಗ್ಯುಲೇಷನ್ಸ್, so and issuing ethical guidelines which prevent the misuse of the stem cell. Then enhancing research and funding. So research ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮುಖಾಂತರ ಅಫೋರ್ಡಬಲ್ ಥೆರಪೀಸ್ನ ಪ್ರೊಡ್ಯೂಸ್ ಮಾಡೋದು. ದೆನ್ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಆ್ಯಂಡ್ ಸ್ಟೋರೇಜ್, ಎಕ್ಸ್ಪ್ಯಾಂಡಿಂಗ್ ಕೋರ್ ಬ್ಲಡ್ ಬ್ಯಾಂಕ್ಸ್ ಫಾರ್ ಫ್ಯೂಚರ್ ಮೆಡಿಕಲ್ ಯೂಸ್. ಸೊ ದೀಸ್ ಆರ್ ದ ಫ್ಯೂ ವೇ ಫಾರ್ವರ್ಡ್. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ನಾವು ಕನ್ಕ್ಲೂಷನ್ ಬರೀಬೇಕು. ಕನ್ಕ್ಲೂಷನಲ್ಲಿ ಏನು ಬರಿಬೋದು? ಸ್ಟೆಮ್ ಸೆಲ್ ಇಟ್ ಹ್ಯಾಸ್ ಗಾಟ್ ಇಮ್ಮೆನ್ಸ್ ಪೊಟೆನ್ಷಿಯಲ್ ಫಾರ್ ರಿವಲ್ಯೂಷನೈಸಿಂಗ್ ಮೆಡಿಸಿನ್. ಸೊ ಅದರ ಇಂಪಾರ್ಟೆನ್ಸ್ ಏನು ಅದನ್ನು ಹೈಲೈಟ್ ಮಾಡಬೇಕು. ಸೊ ಯಾವ ರೀತಿ ರೀಜನರೇಟಿವ್ ಥೆರಪಿಯಿಂದ ಮತ್ತು ಡಿಸೀಸ್ ಟ್ರೀಟ್ಮೆಂಟಲ್ಲಿ ಇದರ ಇಂಪಾರ್ಟೆನ್ಸ್ ಇದೆ. ಸೊ ಅದಾದಮೇಲೆ ಅದರದ್ದು ಏನು ಎಥಿಕಲ್ ಕನ್ಸರ್ನ್ಸ್ ಇದೆ, ರೆಗ್ಯುಲೇಟರಿ ಚಾಲೆಂಜಸ್ ಇದೆ, ಅದನ್ನ ಹೈಲೈಟ್ ಮಾಡಿ ಸೊ ಅದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ ಆಗಿ ಅದನ್ನು ಬರೆದು ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು.
Thank you for watching. See you again in day 46 question and answer approach discussion. Till then, happy learning.